ರಾಜ್ಯ ರಾಜಧಾನಿ ಬೆಂಗಳೂರಿಗೆ ಝಾಂಬಿ ಡ್ರಗ್ಸ್ ಬಂದುಬಿಟ್ಟಿದೆ. ಕಳೆದ ಕೆಲ ದಿನಗಳಿಂದ ಇದೇ ಸುದ್ದಿ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋನ ಇಟ್ಕೊಂಡು ದೇಶದಾದ್ಯಂತ ವಿಡಿಯೋನ ವೈರಲ್ ಮಾಡಲಾಗ್ತಾ ಇತ್ತು. ಎಲ್ಲೋ ಫಾರಿನ್ ಕಂಟ್ರಿಗಳಲ್ಲಿ ರಸ್ತೆಗಳಲ್ಲಿ ಕಾಣಿಸ್ತಾ ಇದ್ದಂತಹ ಝಾಂಬಿಗಳು ಅಥವಾ ಝಾಂಬಿ ಡ್ರಗ್ಸ್ ಸೇವಕರು ರಾಜಧಾನಿ ಐಟಿ ಸಿಟಿ ಬೆಂಗಳೂರಿನಲ್ಲೂ ಕಾಣಿಸಿಕೊಳ್ತಿದ್ದಾರೆ ಅಂತ ಹೇಳಿ ಸುದ್ದಿಯನ್ನ ಹರಡಲಾಗ್ತಾ ಇತ್ತು. ಇದು ಸಹಜವಾಗಿ ಆತಂಕಕ್ಕೆ ಕಾರಣ ಆಗಿತ್ತು, ಭಯಕ್ಕೆ ಕಾರಣ ಆಗಿತ್ತು, ಕಳವಳಕ್ಕೆ ಕಾರಣ ಆಗಿತ್ತು. ಆದ್ರೆ ಬೆಂಗಳೂರಿಗೆ ಝಾಂಬಿ ಡ್ರಗ್ಸ್ ಬಂದಿಲ್ಲ. ಇದು ಗೃಹ ಸಚಿವರು, ನಗರ ಪೊಲೀಸ್ ಆಯುಕ್ತರ ಸ್ಪಷ್ಟವಾದಂಥ ಮಾತು. ಆದ್ರೂ ಆತಂಕ ಕಡಿಮೆಯಾಗ್ತಾ ಇಲ್ಲ. ಪೊಲೀಸ್ ಇಲಾಖೆ ಈಗಾಗಲೇ ಕ್ರಮ ತೆಗೆದುಕೊಂಡಿದೆ. ಯಾರು ವಿಡಿಯೋ ಶೇರ್ ಮಾಡಿದ್ದಾರೋ ವಿಡಿಯೋ ಶೇರ್ ಮಾಡಿದವನನ್ನ ಅರೆಸ್ಟ್ ಮಾಡಲಾಗಿದೆ. ಸಿಸಿಬಿ ಅಲರ್ಟ್ ಕೂಡ ಆಗಿದೆ. ಯಾರ್ಯಾರು ವಿಡಿಯೋ ಶೇರ್ ಮಾಡ್ತಿದ್ದಾರೋ ಅಂಥವರ ವಿರುದ್ಧ ಕ್ರಮಕ್ಕೆ, ಅಂದ್ರೆ ಸುಳ್ಳು ಮಾಹಿತಿಯನ್ನ ಹರಡ್ತಿದ್ದಾರೋ ಅಂಥವರ ವಿರುದ್ಧ ಕ್ರಮಕ್ಕೆ. ಭಾರತದಲ್ಲಿ ಝಾಂಬಿ ಡ್ರಗ್ಸ್ ಕಾಲಿಟ್ಟಿದ್ಯಾ ಅನ್ನುವಂಥ ಭೀತಿ ವಿಡಿಯೋ ನೋಡಿದವರಿಗೆ ಕಾಡ್ತಾ ಇದೆ. ನಿಜಕ್ಕೂ ಇದು ಭಾರತದ್ದೇ ವಿಡಿಯೋನಾ, ಬೆಂಗಳೂರಿನದ್ದೇ ವಿಡಿಯೋನಾ? ಇಂಥದ್ದೊಂದು ಆತಂಕ, ಕಳವಳ. ಹೀಗಾಗಿ ವಿಶೇಷ ತಂಡವನ್ನ ರಚಿಸಿ ತನಿಖೆಗೆ ಮುಂದಾಗಿದೆ ಸಿಸಿಬಿ ಪಡೆ. ಜೀವ ತೆಗೆಯುವಂಥ ಈ ಝಾಂಬಿ ಡ್ರಗ್ಸ್ ಅಂತೇನು ಕುಖ್ಯಾತಿಯನ್ನ ಪಡೆದಿದೆ, ಅದರ ಇತಿಹಾಸವೇ ಭಯಾನಕ. 1960ರಲ್ಲಿ ಔಷಧಿಯಾಗಿ ಜನ್ಮವನ್ನ ತಾಳಿತು. ಈಗ ಡ್ರಗ್ಸ್ ಆಗಿ ಬದಲಾಗ್ಬಿಟ್ಟಿದೆ. ಹೇಗೆ ಬದಲಾಯಿತು ಡ್ರಗ್ಸ್ ಆಗಿ? ಅಮೆರಿಕಾದಲ್ಲಿ ಮರಣಕಾರಕ, ಅಮೆರಿಕಾದಲ್ಲಿ ಬಹಳ ಫೇಮಸ್ಸು. ಅಲ್ಲಿನ ರಸ್ತೆಗಳಲ್ಲಿ ಇಂಥ ಝಾಂಬಿಗಳ ರೀತಿ ಡ್ರಗ್ಸ್ ಸೇವಕರು ಎಷ್ಟೋ ಕಾಣಿಸ್ತಾರೆ. ಅಲ್ಲಿನ ಈ ಮಾರಕ ಡ್ರಗ್ಸ್ ಭಾರತಕ್ಕೆ ಕಾಲಿಟ್ಟಿದ್ಯಾ ಅನ್ನುವಂಥ ಆತಂಕ. ಝಾಂಬಿ ಡ್ರಗ್ಸ್ ವಿಚಾರದಲ್ಲಿ ಪೊಲೀಸರು, ನಗರ ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ. ಇಷ್ಟೆಲ್ಲ ಚರ್ಚೆಗೆ ಕಾರಣ ಆಗಿರುವಂತಹ ಆ ವಿಡಿಯೋನ ಗಮನಿಸ್ತಾ ಇದ್ದೀರಿ. ಆ ಮೊದಲ ವಿಂಡೋದಲ್ಲಿ ಒಬ್ಬ ಯುವಕ ನಿಂತಿದ್ದಾನೆ ನೋಡಿ. ಆತ ನಿಂತಿರುವಂಥ ರೀತಿ, ಚಲನೆ ಇಲ್ಲ, ನಿಂತಲ್ಲೇ ನಿಂತಿದ್ದಾನೆ. ಆತನ ಕಾಲು ಸ್ವಲ್ಪ ಬೆಂಡಾಗಿದೆ, ಬೆನ್ನು ಸ್ವಲ್ಪ ಬೆಂಡಾಗಿದೆ. ಇದನ್ನ ಯಾರೋ ವಿಡಿಯೋ ರೆಕಾರ್ಡ್ ಮಾಡ್ತಾರೆ, ಮಾಡಿ ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬಿಡ್ತಾರೆ. ಬೆಂಗಳೂರಿಗೂ ಬಂತು ನೋಡಿ ಝಾಂಬಿ ಡ್ರಗ್ಸ್ ಅಂತ ಹೇಳಿ. ಆ ಮತ್ತೊಂದು ಡೆಲಿವರಿ ಬಾಯ್, ಆತ ಅದೇ ರೀತಿಯಾಗಿ ನಿಂತಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಇದು ಕೂಡ ನಮ್ಮ ದೇಶದ್ದೇ ವಿಡಿಯೋ. ಈ ಹಿಂದೆ ನೀವು ಈ ರೀತಿಯಾದಂತಹ ದೃಶ್ಯಗಳನ್ನ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಗಮನಿಸಿರಬಹುದು. ಅದರಲ್ಲೂ ಅಮೆರಿಕಾದಲ್ಲಿ ಈ ರೀತಿಯಾದಂಥ ಹಲವು ವಿಡಿಯೋಗಳು, ಅಮೆರಿಕಾದ ವಿಜುವಲ್ಸ್ ಹಲವು ಬಾರಿ ವೈರಲ್ ಆಗಿದೆ. ಈ ದೃಶ್ಯ, ಮತ್ತೊಂದು ವಿಂಡೋದಲ್ಲಿ ಡೆಲಿವರಿ ಬಾಯ್ನ ದೃಶ್ಯ ನೀವೇನು ನೋಡ್ತಾ ಇದ್ದೀರಿ, ಅದು ಚಂಡೀಗಢದ ವಿಡಿಯೋ. ಆ ಫಾರಿನ್ ಕಂಟ್ರೀಸ್ ಅಲ್ಲಿ ಯಾವ ರೀತಿ ಡ್ರಗ್ಸ್ ಸೇವನೆ ಮಾಡಿದವರು ಹೇಗೆ ಬಿದ್ದಿರ್ತಾರೆ, ಹೇಗೆ ನಡೀತಿರ್ತಾರೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಇಷ್ಟಕ್ಕೂ ಈ ಝಾಂಬಿ ಅಂದ್ರೆ ಏನು ಅದನ್ನ ಹೇಳ್ಬಿಡ್ತೀನಿ. ಝಾಂಬಿ ಅನ್ನೋದು ಒಂದು ಫಿಕ್ಷನಲ್ ಕ್ಯಾರೆಕ್ಟರ್. ಝಾಂಬಿ ಅಂದ್ರೆ ನೇರವಾಗಿ ಝಾಂಬಿ ಡ್ರಗ್ ಅಂತಲ್ಲ, ಅದು ಮತ್ತೊಂದು ಡ್ರಗ್ಗೆ ಬಂದಿರುವಂತಹ ಒಂದು ಉಪಮೇಯ. ಝಾಂಬಿ ಅಂದ್ರೆ ಏನು? ಒಂದು ಫಿಕ್ಷನಲ್ ಕ್ಯಾರೆಕ್ಟರ್. ನಿಮ್ಮಲ್ಲಿ ಬಹಳಷ್ಟು ಜನರಿಗೆ ಗೊತ್ತಿರಬಹುದು. ಝಾಂಬಿ ಮೂವೀಸು, ಝಾಂಬಿ ಕ್ಯಾರೆಕ್ಟರು, ಝಾಂಬಿ ಥೀಮ್ನ ಪಾರ್ಟಿಗಳು, ಇದನ್ನ ಹಲವರು ತಿಳ್ಕೊಂಡಿರಬಹುದು. ಮೂಲತಃ ಇದು ಹೈಟಿ ಅನ್ನುವಂಥ ಒಂದು ಸಮುದಾಯದ ಜಾನಪದ ಕಲೆಯಲ್ಲಿ ಬರುವಂತಹ ಒಂದು ಕ್ಯಾರೆಕ್ಟರ್ ಅಂತೆ ಈ ಝಾಂಬಿ ಅನ್ನೋದು. ಆದರೆ ಮಾಡರ್ನ್ ಈ ಸಿನಿಮಾಗಳಲ್ಲಿ ಅದನ್ನ ಬೇರೆ ರೀತಿಯಾಗಿ ಅದನ್ನ ಬಳಕೆ ಮಾಡ್ತಿದ್ದಾರೆ. ಹೇಗೆ ಅಂದ್ರೆ ಡೆಡ್ ಬಾಡಿ ಎದ್ದು ನಡೆಯೋದು. ಆ ಎದ್ದು ನಡೆಯೋದು ಏನನ್ನ ಬಯಸುತ್ತೆ ಅಂತಂದ್ರೆ ಮನುಷ್ಯನ ಮಾಂಸವನ್ನ ಬಯಸುತ್ತೆ ಅಂತ ಹೇಳಿ. ಮನುಷ್ಯನ ಫ್ಲೆಶ್, ಮನುಷ್ಯನ ಮಾಂಸವನ್ನ ಬಯಸುತ್ತೆ, ಮನುಷ್ಯನ ರಕ್ತವನ್ನ ಬಯಸುತ್ತೆ ಅದು ಅನ್ನುವಂಥದ್ದು ಒಂದು ನಂಬಿಕೆ ಇದೆ. ಅದಕ್ಕೆ ಝಾಂಬಿ ಅಂತ ಕರೀತಾರೆ. ಹಲವು ಸಿನಿಮಾಗಳಲ್ಲಿ ಈ ಝಾಂಬಿ ಕ್ಯಾರೆಕ್ಟರ್ನ, ಇನ್ಕ್ಲೂಡಿಂಗ್ ಇಂಡಿಯನ್ ಸಿನಿಮಾಸ್, ಹಲವು ಸಿನಿಮಾಗಳಲ್ಲಿ ಈ ಕ್ಯಾರೆಕ್ಟರ್ಗಳನ್ನ ನೀವು ನೋಡ್ತೀರಿ. ಬಹುಶಃ ಕೆಲವು ಸಿನಿಮಾಗಳಲ್ಲಿ ಈ ಝಾಂಬಿ ವೈರಸ್ ಅಥವಾ ಝಾಂಬಿ ರೇಡಿಯೇಷನ್ ಇಂದ ಕ್ರಿಯೇಟ್ ಆಗೋದು ಈ ರೀತಿಯಾಗೆಲ್ಲ ತೋರಿಸಿದ್ದಿದೆ. ಆದ್ರೆ ಅದೇ ರೀತಿ ನೋಡಿ, ಅದು ಹೇಗೆ ಕಾಣಿಸುತ್ತೋ ಅದೇ ರೀತಿ ಈ ವ್ಯಕ್ತಿ ಕೂಡ ನಿಂತಿದ್ದಾನೆ. ಹಾಗಾಗಿನೇ ಪ್ರಶ್ನೆ ಹುಟ್ಟಿದ್ದು. ಅದಕ್ಕೆ ಝಾಂಬಿ ಡ್ರಗ್ ಅನ್ನುವಂತಹ ಒಂದು ಹೆಸರು ಸದ್ಯ ಪ್ರಚಲಿತದಲ್ಲಿದೆ. ಅದೊಂದು ಝಾಂಬಿ ಡ್ರಗ್ಸ್ ಅಂತ ಹೇಳಿ ಈ ರೀತಿಯಾದಂತಹ ಚಲನೆ ಇರುವಂತಹ ವ್ಯಕ್ತಿಗಳು ಯಾರು ಡ್ರಗ್ಸ್ ಅನ್ನ ಸೇವನೆ ಮಾಡಿರ್ತಾರೋ ಅವರು ಈ ರೀತಿಯಾಗಿ ನಿಂತ್ರೆ, ಈ ರೀತಿಯಾದಂತಹ ವರ್ತನೆಯನ್ನ ತೋರಿದ್ರೆ ಅವರು ಝಾಂಬಿ ಡ್ರಗ್ಸ್ ಅನ್ನ ಸೇವನೆ ಮಾಡಿದ್ದಾರೆ ಅನ್ನುವಂಥ ಒಂದು ಚರ್ಚೆ ಇದೆ. ಸದ್ಯ ಇದೇ ಝಾಂಬಿ ಡ್ರಗ್ಸ್ ಬಗ್ಗೆ ಬೆಂಗಳೂರಿನಲ್ಲಿ ಚರ್ಚೆಯಾಗ್ತಾ ಇರೋದು. ಅದಕ್ಕೆ ಕಾರಣ ಆಗಿದ್ದು ಇದು ಒಂದು ವಿಡಿಯೋ. ಆದ್ರೆ ಆ ವಿಡಿಯೋದಲ್ಲಿರುವಂತಹ ವ್ಯಕ್ತಿ, ಆತ ಡ್ರಗ್ಸ್ ಅನ್ನ, ಝಾಂಬಿ ಡ್ರಗ್ಸ್ ಅನ್ನ ಸೇವನೆ ಮಾಡಿರಲಿಲ್ಲ ಅನ್ನುವಂತಹ ಕ್ಲಾರಿಟಿಯನ್ನ ಈಗಾಗಲೇ ಸರ್ಕಾರ ನೀಡಿದೆ. ಹಾಗಾದ್ರೆ ಈ ಝಾಂಬಿ ಡ್ರಗ್ಸ್ ಅಂದ್ರೆ ಏನು? ಝಾಂಬಿ ಅಂದ್ರೆ ಏನು ಅಂತ ತಿಳ್ಕೊಂಡ್ರಿ. ಆ ಸಿನಿಮಾಗಳ ಕ್ಲಿಪ್ಪಿಂಗ್ ಅನ್ನ ಕೂಡ ಗಮನಿಸ್ತಾ ಇದ್ದಾರೆ. ಝಾಂಬಿ ಡ್ರಗ್ಸ್ ಅಂದ್ರೆ ಏನು? ವೈಜ್ಞಾನಿಕವಾಗಿ ಇದನ್ನ ಝೈಲೋಸಿನ್ ಅಥವಾ ಟ್ರ್ಯಾಂಕ್ ಅಂತ ಕರೆಯಲಾಗುತ್ತೆ. ಈ ಝೈಲೋಸಿನ್ ಅನ್ನೋದು ಪ್ರಾಣಿಗಳಿಗೆ ಬಳಸುವಂಥ ಅರವಳಿಕೆ ಔಷಧಿ. ಪ್ರಾಣಿಗಳಲ್ಲಿ ಬಳಕೆ ಮಾಡ್ತಾರೆ. ಸಾಮಾನ್ಯವಾಗಿ ಯಾವ ಪ್ರಾಣಿಗಳಿಗೆ? ದನಗಳು, ಕುದುರೆ ಅಥವಾ ಬೆಕ್ಕುಗಳಂಥ ಪ್ರಾಣಿಗಳಿಗೆ
ಶಸ್ತ್ರಚಿಕಿತ್ಸೆಯನ್ನ ಮಾಡುವಂತಹ ಟೈಮ್ನಲ್ಲಿ ಈ ಝೈಲೋಸಿನ್ ಅನ್ನುವಂತಹ ಡ್ರಗ್ಸ್ ಅನ್ನ ಬಳಕೆ ಮಾಡಲಾಗತ್ತೆ. ಯಾಕಂದ್ರೆ ಶಸ್ತ್ರಚಿಕಿತ್ಸೆ ಸಮಯದಲ್ಲಿ ಅವುಗಳಿಗೆ ನೋವಾಗಬಾರ್ದು, ನೋವು ನಿವಾರಕವಾಗಿ ಇದನ್ನು ಬಳಕೆ ಮಾಡ್ತಾರೆ. ಈಗ ಮನುಷ್ಯರಿಗೆ ಶಸ್ತ್ರಚಿಕಿತ್ಸೆ ಮಾಡುವಂತಹ ಸಂದರ್ಭದಲ್ಲೂ ಹೇಗೆ ಅನಸ್ತೇಶಿಯಾನ ಕೊಡ್ತಾರೋ ಅದೇ ರೀತಿ ಈ ಝೈಲೋಸಿನ್ ಅನ್ನುವಂಥ ಅರವಳಿಕೆಯನ್ನ ಕೊಟ್ಟು ಪ್ರಾಣಿಗಳಿಗೆ ಶಸ್ತ್ರಚಿಕಿತ್ಸೆಯನ್ನ ಮಾಡಲಾಗತ್ತೆ. ಆದರೆ ಇದೇ ಝೈಲೋಸಿನ್ನ ಮನುಷ್ಯರೇನಾದರೂ ಸೇವನೆ ಮಾಡಿದ್ರೆ ಅಪಾಯ ಎದುರಾಗುವ ಸಾಧ್ಯತೆಯೇ ಹೆಚ್ಚು. ಮನುಷ್ಯರ ಬಳಕೆಗೆ ಯಾವುದೇ ದೇಶದಲ್ಲೂ ಅನುಮೋದನೆ ಕೊಟ್ಟಿಲ್ಲ, ಯಾವ ರಾಷ್ಟ್ರದಲ್ಲೂ ಅದಕ್ಕೆ ಪರ್ಮಿಷನ್ ಇಲ್ಲ. ಮನುಷ್ಯರು ಝೈಲೋಸಿನ್ ಸೇವನೆ ಮಾಡೋ ಹಾಗಿಲ್ಲ. ಒಂದು ವೇಳೆ ಸೇವನೆ ಮಾಡಿದ್ರೆ ಮನುಷ್ಯರ ದೇಹದ ಮೇಲೆ ಅದು ಮಾರಣಾಂತಿಕವಾದಂತಹ ಪ್ರಭಾವವನ್ನು ಬೀರುವ ಸಾಧ್ಯತೆ ಇದೆ. ಆದರೆ ಇತ್ತೀಚೆಗೆ ಮಾದಕ ವ್ಯಸನಿಗಳು ಈ ಝೈಲೋಸಿನ್ನೇ ಬಳಕೆ ಮಾಡೋದಕ್ಕೆ ಆರಂಭ ಮಾಡಿದ್ದಾರೆ. ಹೇಗೆ? ಈ ಝೈಲೋಸಿನ್ಗೆ ಹೆರಾಯಿನ್ ಮತ್ತು ಫೆಂಟಾನಿಲ್ ಅನ್ನುವಂಥ ಡ್ರಗ್ಸ್ ಅವುಗಳನ್ನ ಮಿಕ್ಸ್ ಮಾಡಿ ಸೇವನೆ ಮಾಡ್ತಾರಂತೆ. ಇತರ ಡ್ರಗ್ಸ್ಗಳ ಜೊತೆಗೆ ಈ ಝೈಲೋಸಿನ್ನ ಮಿಕ್ಸ್ ಮಾಡಿ ಸೇವನೆ ಮಾಡಿದ್ರೆ ಕಿಕ್ ಜಾಸ್ತಿ ಇರುತ್ತೆ ಅನ್ನೋದು ಅವ್ರ ನಂಬಿಕೆ. ಇದನ್ನ ಸೇವಿಸಿದಂಥ ವ್ಯಕ್ತಿಗಳು ಪ್ರಜ್ಞೆ ತಪ್ಪಿದವರಂತೆ ವಿಚಿತ್ರವಾಗಿ ವರ್ತಿಸ್ತಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಈ ಮೊದಲ ದೃಶ್ಯ ಬಿಡಿ, ಅದು ಬೆಂಗಳೂರಿನ ದೃಶ್ಯ. ಆ ಬೇರೆ ದೇಶಗಳ ದೃಶ್ಯಗಳನ್ನ ನೀವು ಗಮನಿಸಿದ್ರಲ್ಲ, ಯಾವ ರೀತಿ ರಸ್ತೆಗಳಲ್ಲಿ ಅವ್ರ ವರ್ತನೆ ಇರುತ್ತೆ ಅಂತ ಹೇಳಿ, ಥೇಟ್ ಅದೇ ರೀತಿ ಝಾಂಬಿಗಳ ರೀತಿ ಅವರು ವರ್ತನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಆ ಕಾರಣಕ್ಕಾಗಿನೇ ಈ ಝೈಲೋಸಿನ್ ಡ್ರಗ್ಸ್ ಅನ್ನ ಬಳಸಿ ಅದಕ್ಕಿನ್ನೇನೋ ಡ್ರಗ್ಸ್ಗಳನ್ನ ಮಿಕ್ಸ್ ಮಾಡಿ ಅದನ್ನು ಬಳಕೆ ಮಾಡಿ ಸೇವನೆ ಮಾಡುವವರು ಮಾಡುವಂಥ ವರ್ತನೆ ಇದೆಯಲ್ಲ, ಆ ಕಾರಣಕ್ಕಾಗಿ ಈ ಝೈಲೋಸಿನ್ಗೆ ಝಾಂಬಿ ಡ್ರಗ್ ಅಂತ ಹೇಳಿ ಕರೀತಾರೆ. ಈ ಝಾಂಬಿ ಡ್ರಗ್ನಿಂದ ಆರೋಗ್ಯದ ಮೇಲಾಗುವಂತಹ ಪರಿಣಾಮಗಳು ಏನೇನು? ಆರೋಗ್ಯದ ಮೇಲಾಗುವಂತಹ ಪರಿಣಾಮಗಳ ಬಗ್ಗೆ ನೋಡ್ತಾ ಹೋಗೋಣ. ಇಂಜೆಕ್ಷನ್ ಮೂಲಕ ಇದನ್ನ ತೆಗೆದುಕೊಳ್ಳೋದ್ರಿಂದ ಚರ್ಮ, ಮಾಂಸ ಕೊಳೆಯೋದಕ್ಕೆ ಆರಂಭ ಆಗತ್ತೆ. ಇದನ್ನ ನಿಜಕ್ಕೂ ತಿಳ್ಕೊಳ್ಳೇಬೇಕು. ಯಾರೋ ಹೇಳಿದ್ರು ಝೈಲೋಸಿನ್ ತಗೊಂಡ್ರೆ ಸಖತ್ತಾಗಿ ಕಿಕ್ ಬರುತ್ತಂತೆ. ಯಾವುದೇ ಕಾರಣಕ್ಕೂ ಅದನ್ನ ಮಾಡೋದಕ್ಕೆ ಹೋಗಬೇಡಿ. ಅದು ಎಷ್ಟು ಮಾರಕ ನಿಮ್ಮ ಆರೋಗ್ಯಕ್ಕೆ ಅನ್ನೋದಕ್ಕೆ ನಾವು ನಿಮಗೆ ಪಾಯಿಂಟ್ಸ್ ಅನ್ನ ಹೇಳ್ತಾ ಹೋಗ್ತೀವಿ. ಯಾವ ರೀತಿ ಅದು ನಿಮ್ಮ ದೇಹಕ್ಕೆ ಮಾರಕ ಅನ್ನೋದನ್ನ ತಿಳಿಸ್ತಾ ಹೋಗ್ತೀವಿ. ಇಂಜೆಕ್ಷನ್ ಮೂಲಕ ಈ ಝೈಲೋಸಿನ್ನ ತೆಗೆದುಕೊಳ್ಳೋದ್ರಿಂದ ಚರ್ಮದ ಮೇಲೆ ಅಥವಾ ಮಾಂಸ ಕೊಳೆತ್ ನಾರೋದಕ್ಕೆ ಶುರುವಾಗುತ್ತೆ. ನರಮಂಡಲದ ಮೇಲೆ ತೀವ್ರವಾದಂತಹ ಪ್ರಭಾವವನ್ನ ಇದು ಬೀರುತ್ತೆ. ಇದರಿಂದಾಗಿ ಏನಾಗುತ್ತೆ? ಉಸಿರಾಟದ ಸಮಸ್ಯೆ ಕಾಡೋದಕ್ಕೆ ಶುರುವಾಗುತ್ತೆ. ಅದರ ಜೊತೆಗೆ ಹೃದಯದ ಬಡಿತದ ವೇಗ ಕಡಿಮೆಯಾಗಿ ಡ್ರಗ್ಸ್ ಸೇವನೆ ಮಾಡಿದಾತ ಪ್ರಜ್ಞೆ ತಪ್ಪಬಹುದು. ಇದು ಮತ್ತೊಂದು ಗಂಭೀರವಾದಂತಹ ಪರಿಣಾಮ ಅದನ್ನ ಸೇವನೆ ಮಾಡಿರುವಂತಹ ಕಾರಣದಿಂದಾಗಿ. ನಾಲ್ಕನೆಯ ಅಪಾಯ ಏನು? ರಕ್ತದೊತ್ತಡ ಅಪಾಯಕಾರಿ ಮಟ್ಟಕ್ಕೆ ಇಳಿಯೋದ್ರಿಂದ ಆರೋಗ್ಯದ ಮೇಲೆ ನೇರವಾಗಿ ಎಫೆಕ್ಟ್ ಆಗುತ್ತೆ. ಯಾಕಿದನ್ನ ಹೇಳ್ತಾ ಇದ್ದೀವಿ ಅಂತಂದ್ರೆ, ಈ ಡ್ರಗ್ಗು ಯಾವುದೇ ಕಾರಣಕ್ಕೂ ಸೇವನೆ ಮಾಡಬಾರ್ದು. ಮಾಡಿದ್ರೆ ನೇರವಾಗಿ ಆರೋಗ್ಯದ ಮೇಲೆ ಪರಿಣಾಮವನ್ನ ಬೀರುತ್ತೆ. ಹೇಗಿರ್ತಾರೆ ಸೇವನೆ ಮಾಡಿದವರು? ಎಚ್ಚರ ಇದ್ರೂ ಮಲಗಿದಂತೆ ಕಾಣಿಸ್ತಾರೆ, ನಿಂತ್ರು ಕುಂತ್ರು ಅವ್ರಿಗೆ ಅರಿವೇ ಇಲ್ಲದಂತೆ ಇರ್ತಾರೆ. ಏನು ಮಾಡ್ತಿದ್ದೀವಿ, ಎಲ್ಲಿ ಹೋಗ್ತಾ ಇದ್ದೀವಿ, ಎಲ್ಲಿ ನಿಂತಿದ್ದೀವಿ, ಎಲ್ಲಿ ಕೂತಿದ್ದೀವಿ, ಅದು ಯಾವುದರ ಪರಿಜ್ಞಾನವೂ ಕೂಡ ಅವರಿಗಿರೋದಿಲ್ಲ. ದೀರ್ಘಕಾಲ ಒಂದು ವೇಳೆ ಇದನ್ನೇನಾದರೂ ಬಳಸಿದ್ರೆ, ಇದನ್ನೇನಾದರೂ ಸೇವನೆ ಮಾಡಿದ್ರೆ ನೆನಪಿನ ಶಕ್ತಿ ಕುಂಠಿತವಾಗಿ ಶಾಶ್ವತವಾಗಿ ಮೆಮೊರಿ ಲಾಸ್ ಆಗುವಂತಹ ಸಾಧ್ಯತೆ ಇರುತ್ತೆ. ಎಂಥ ಮಾರಕವಾದಂತಹ ಪರಿಣಾಮ ನೋಡಿ. ಪದೇ ಪದೇ ಕಿಕ್ ಕೊಡುತ್ತೆ ಅಂತ ಈ ಡ್ರಗ್ಸ್ ಅನ್ನ ಸೇವನೆ ಮಾಡಿದ್ರೆ ಅದರ ಮ್ಯಾಕ್ಸಿಮಮ್ ಪರಿಣಾಮ ಆಯಿತು. ನೆನಪಿನ ಶಕ್ತಿನೇ ಕುಂಠಿತ ಆಗ್ಬಿಡುತ್ತೆ, ಮೆಮೊರಿಯನ್ನೇ ಕಳ್ಕೊಂಡ್ಬಿಡ್ತಾನೆ ವ್ಯಕ್ತಿ ಯಾರು ಸೇವನೆ ಮಾಡ್ತಾನೋ ಆತ. ಈ ಡ್ರಗ್ಸ್ ಸೇವಿಸಿದಾತ ಗಾಢ ನಿದ್ದೆಗೆ ಜಾರಿ ಉಸಿರಾಟ ನಿಂತು ಸಾವನ್ನಪ್ಪುವಂತಹ ಸಾಧ್ಯತೆ ಇದೆ. ಇದು ಮ್ಯಾಕ್ಸಿಮಮ್ ಎಫೆಕ್ಟ್ ಈ ಡ್ರಗ್ಸ್ ಸೇವನೆಯಿಂದ. ಪದೇ ಪದೇ ಈ ಡ್ರಗ್ಸ್ ಸೇವನೆ ಅಥವಾ ಅತಿಯಾದ ಪ್ರಮಾಣದಲ್ಲಿ ಈ ಡ್ರಗ್ಸ್ ಸೇವನೆ ಗಾಢವಾದಂತಹ ನಿದ್ದೆಗೆ ನಿಮ್ಮನ್ನು ಜಾರಿಸ್ಬಿಡುತ್ತೆ. ಅಂದ್ರೆ ಪರ್ಮನೆಂಟ್ ಸ್ಲೀಪ್, ಉಸಿರಾಟವೇ ನಿಂತು ಹೋಗುತ್ತೆ, ಸಾವು ಬರೋದಕ್ಕೆ ಕಾರಣ ಆಗುತ್ತೆ. ಅಷ್ಟೊಂದು ಮಾರಕವಾದಂತಹ ಒಂದು ಡ್ರಗ್ ಈ ಝಾಂಬಿ ಡ್ರಗ್ ಅನ್ನುವಂಥ ವಿಚಾರವನ್ನ ತಜ್ಞರೇ ಹೇಳ್ತಾರೆ. ಹಾಗಾಗಿನೇ ಮನುಷ್ಯರ ಬಳಕೆಗೆ ಇದು ಅರ್ಹ ಅಲ್ಲ. ಯಾವುದೇ ಕಾರಣಕ್ಕೂ ಇದನ್ನ ಬಳಕೆ ಮಾಡಬಾರ್ದು. ಆಯ್ತು, ಹಂಗೂ ಎಲ್ಲರ ಮಾತುಗಳನ್ನ ಧಿಕ್ಕರಿಸಿ ಅದನ್ನ ಯಾರಾದ್ರೂ ಬಳಕೆ ಮಾಡೋದಕ್ಕೆ ಮುಂದಾದ್ರು ಅಂತಂದ್ರೆ ಅದರಿಂದ ಆಗುವಂತಹ ಪರಿಣಾಮ ಏನು? ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಸಿಗುತ್ತಾ? ಯಾವುದೇ ಕಾರಣಕ್ಕೂ ಇಲ್ಲ. ಝಾಂಬಿ ಡ್ರಗ್ಸ್ಗೆ ಚಿಕಿತ್ಸೆಯೇ ಬಹಳ ದೊಡ್ಡ ಸವಾಲು.
ಯಾವ ರೀತಿಯಾದಂತಹ ಸವಾಲನ್ನ ಇದು ಒಡ್ಡುತ್ತೆ ಅದನ್ನ ನೋಡ್ತಾ ಹೋಗೋಣ. ಝಾಂಬಿ ಡ್ರಗ್ಸ್ ಅನ್ನ ಸೇವನೆ ಮಾಡಿರೋದು ಸಾಮಾನ್ಯ ಪರೀಕ್ಷೆಯಲ್ಲಿ ಪತ್ತೆ ಹಚ್ಚುವುದೇ ಕಷ್ಟವಂತೆ. ತಜ್ಞರು ಕೊಡ್ತಾ ಇರುವಂತಹ ಮಾಹಿತಿ ಇದು. ಈ ಝಾಂಬಿ ಡ್ರಗ್ಸ್ ಅನ್ನ ಯಾರಾದರೂ ಸೇವನೆ ಮಾಡಿದ್ರೆ, ಈಗ ಬೇರೆ ಡ್ರಗ್ಸ್ ಆದ್ರೆ ಈ ವೈದ್ಯಕೀಯ ಪರೀಕ್ಷೆಗಳು ಬೇರೆ ಬೇರೆ ರೀತಿಯಾದಂತಹ ವೈದ್ಯಕೀಯ ಪರೀಕ್ಷೆಗಳಿದ್ದಾವೆ, ಅದರಲ್ಲಿ ಅದನ್ನ ಪತ್ತೆ ಹಚ್ಚುವಂತಹ ಪ್ರಯತ್ನವನ್ನ ಮಾಡಲಾಗುತ್ತೆ. ಆದ್ರೆ ಇದೇನಾದ್ರೂ ಸೇವನೆ ಮಾಡಿದ್ರೆ ಸಾಮಾನ್ಯ ಪರೀಕ್ಷೆಯಲ್ಲಿ ಗೊತ್ತೇ ಆಗಲ್ವಂತೆ. ಒಂದು ವೇಳೆ ಪತ್ತೆ ಹಚ್ಚಿದ್ರೂ ಕೂಡ ಟ್ರೀಟ್ಮೆಂಟ್ ಅನ್ನ ಕೊಡುವುದು ಸವಾಲಿನ ಕೆಲಸ ಅಂತಾರೆ ತಜ್ಞರು. ಯಾಕೆ ಸವಾಲಿನ ಕೆಲಸ? ಅತಿಯಾಗಿ ಡ್ರಗ್ಸ್ಗಳನ್ನ ಸೇವಿಸಿದ್ದವರ ಚಿಕಿತ್ಸೆಗೆ ನಲೋಕ್ಸೋನ್ ಅನ್ನುವಂಥ ಒಂದು ಔಷಧಿಯನ್ನ ಬಳಸಲಾಗುತ್ತೆ. ನಲೋಕ್ಸೋನ್ ಅನ್ನುವಂಥ ಒಂದು ಔಷಧಿ. ಆದರೆ ಡ್ರಗ್ಸ್ ಓವರ್ ಡೋಸ್ ಆದಾಗ ಜೀವ ಉಳಿಸುವುದಕ್ಕೆ ಈ ನಲೋಕ್ಸೋನ್ ಅನ್ನ ಬಳಕೆ ಮಾಡ್ತಾರೆ. ಡ್ರಗ್ಸ್ಗೆ ಝೈಲೋಸಿನ್ ಮಿಕ್ಸ್ ಮಾಡಿದ್ರೆ ನಲೋಕ್ಸೋನ್ ಪರಿಣಾಮ ಬೀರೋದಿಲ್ಲ, ಅಂದ್ರೆ ತದ್ವಿರುದ್ಧವಾಗಿ ಅದು ವರ್ಕ್ ಆಗುತ್ತೆ. ಹಾಗಾಗಿ ನಲೋಕ್ಸನ್ನ ಕೊಟ್ಟರೂ ಕೂಡ ಯಾವುದೇ ಪ್ರಯೋಜನ ಆಗೋದಿಲ್ಲ. ನಲೋಕ್ಸನ್ ಕೆಲಸ ಮಾಡದೇ ಇರುವಂತಹ ಕಾರಣಕ್ಕಾಗಿ ಚಿಕಿತ್ಸೆಯನ್ನ ಕೊಡೋದು ಕೂಡ ವೈದ್ಯರಿಗೆ ಸವಾಲಿನ ಕೆಲಸ ಆಗೋಗ್ಬಿಡುತ್ತೆ. ಯಾರು ಸೇವನೆ ಮಾಡಿದಾರೋ ಅವರು ಅತ್ಯಂತ ಡೆಡ್ಲಿ ಕಂಡೀಷನ್ ಅಲ್ಲಿ ಇರ್ತಾರೆ. ಅವರನ್ನ ಬಚಾವ್ ಮಾಡೋದೇ ದೊಡ್ಡ ಸಾಹಸ ಆಗಿರುತ್ತೆ. ಅಂಥ ಟೈಮ್ನಲ್ಲಿ ಟ್ರೀಟ್ಮೆಂಟ್ಗೆ ಅಂತ ಹೇಳಿ ಇರುವಂತಹ ಒಂದು ಅಸ್ತ್ರ ನಲೋಕ್ಸೋನ್ ನೀಡೋದು. ಆದರೆ ನಲೋಕ್ಸೋನ್ ಅನ್ನ ಕೊಟ್ಟರೂ ಕೂಡ ಅದು ಇದರ ವಿರುದ್ಧವಾಗಿ ವರ್ಕ್ ಮಾಡೋದ್ರಿಂದ, ಝೈಲೋಸಿನ್ ಅದರ ವಿರುದ್ಧವಾಗಿ ವರ್ಕ್ ಮಾಡೋದ್ರಿಂದ ಟ್ರೀಟ್ಮೆಂಟ್ ಕೊಡೋಕ್ಕೂ ಕೂಡ ಕಷ್ಟ ಸಾಧ್ಯ ಅಂತ ಹೇಳ್ತಾರೆ ವೈದ್ಯರು. ಹಾಗಾಗಿ ಝೈಲೋಸಿನ್ ಅನ್ನುವಂತಹ ಒಂದು ಮಾರಕ ಡ್ರಗ್ ಏನಿದೆ ಅದರ ಬಳಕೆಯೇ ಅತ್ಯಂತ ಆತಂಕಕಾರಿ, ಜೀವಕ್ಕೆ ಅಪಾಯವನ್ನ ತಂದೊಡ್ಡುತ್ತೆ. ಈಗ ಈ ಝಾಂಬಿ ಡ್ರಗ್ಸ್ನ ಇತಿಹಾಸ ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಡೆಡ್ಲಿ ಝಾಂಬಿ ಡ್ರಗ್ಸ್ನ ಇತಿಹಾಸ ಏನು? 1960ರಲ್ಲಿ ಮೊದಲ ಬಾರಿಗೆ ಬಾಯರ್ ಅನ್ನುವಂತಹ ಕಂಪನಿ ಈ ಝೈಲೋಸಿನ್ ತಯಾರಿ ಮಾಡುತ್ತೆ. ಝೈಲೋಸಿನ್ ನಾನಾಗ್ಲೇ ಹೇಳಿದೆ ಯಾವುದಕ್ಕೆ ಬಳಕೆಯಾಗತ್ತೆ ಅಂತ ಹೇಳಿ, ಅಂದ್ರೆ ಪಶು ಚಿಕಿತ್ಸೆಯಲ್ಲಿ ಮಾತ್ರ ಬಳಕೆಯಾಗುವಂತಹ ಒಂದು ಡ್ರಗ್ಸ್ ಇದು. ಅದನ್ನ ತಯಾರು ಮಾಡಿದ್ದು 1960ರಲ್ಲಿ ಮೊದಲ ಬಾರಿಗೆ ಬಾಯರ್ ಅನ್ನುವಂತಹ ಕಂಪನಿ ಝೈಲೋಸಿನ್ ತಯಾರು ಮಾಡುತ್ತೆ. ಜರ್ಮನಿಯಲ್ಲಿ ಮನುಷ್ಯರ ರಕ್ತದೊತ್ತಡ ತಗ್ಗಿಸೋ ಔಷಧಿಯಾಗಿ ಮೊದಲಿಗೆ ಸಂಶೋಧನೆ ಮಾಡೋದು. ಸಂಶೋಧನೆಯ ವೇಳೆ ಮನುಷ್ಯರ ಮೇಲೆ ಸೈಡ್ ಎಫೆಕ್ಟ್ ಆಗ್ತಾ ಇರೋದು ಬೆಳಕಿಗೆ ಬರುತ್ತೆ. ಅಂದ್ರೆ ಕ್ಲಿನಿಕಲ್ ಟ್ರಯಲ್ ಅನ್ನ ಮಾಡ್ತಾ ಇದ್ದಂತಹ ಟೈಮ್ನಲ್ಲಿ ಮನುಷ್ಯರಿಗೆ ಅದನ್ನ ನೀಡಿದಾಗ ಮನುಷ್ಯರ ಮೇಲೆ ಬೇರೆ ಬೇರೆ ರೀತಿಯಾದಂತಹ ಅಡ್ಡ ಪರಿಣಾಮಗಳು ಕಾಣಿಸೋದಕ್ಕೆ ಶುರುವಾಗುತ್ತೆ. ಯಾವ ರೀತಿ ಅಡ್ಡ ಪರಿಣಾಮ? ಅತಿಯಾದ ನಿದ್ರೆ ಬರೋದು ಅಥವಾ ಉಸಿರಾಟದ ತೊಂದರೆ, ಇದು ಮನುಷ್ಯರಲ್ಲಿ ಕಾಣಿಸ್ತಾ ಇತ್ತು ಈ ಝೈಲೋಸಿನ್ನ ಟ್ರಯಲ್ ಸಂದರ್ಭದಲ್ಲಿ. ಹಾಗಾಗಿ ಒಂದು ನಿರ್ಧಾರಕ್ಕೆ ಬರ್ತಾರೆ, ಮನುಷ್ಯರ ಬಳಕೆಗೆ ಇದು ಯೋಗ್ಯವಲ್ಲ ಅನ್ನುವಂಥ ತೀರ್ಮಾನಕ್ಕೆ ಬರ್ತಾರೆ. ಅದಾದ ನಂತರ ಕುದುರೆ ಸೇರಿ ಇತರೆ ಪ್ರಾಣಿಗಳಿಗೆ ಅರವಳಿಕೆ ರೀತಿಯಲ್ಲಿ ಇದನ್ನ ಅಭಿವೃದ್ಧಿಪಡಿಸುವಂತಹ ಕೆಲಸ ಆಗುತ್ತೆ. ಝೈಲೋಸಿನ್ ಡ್ರಗ್ನ ಅಭಿವೃದ್ಧಿಪಡಿಸಿ ಆನಂತರ ಬಳಕೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಪೋರ್ಟರಿಕೋ ಐಲ್ಯಾಂಡ್ನಲ್ಲಿ ಮಾದಕ ದ್ರವ್ಯವಾಗಿ ಇದು ದುರ್ಬಳಕೆಯಾಗ್ತಾ ಇತ್ತು. ಪೋರ್ಟರಿಕೋ ಐಲ್ಯಾಂಡ್ನಲ್ಲಿ ದುರ್ಬಳಕೆಯಾಗಿ ಪತ್ತೆಯಾಗಿತ್ತು. 2000ನೇ ಇಸವಿಯಲ್ಲಿ ಪೋರ್ಟರಿಕೋ ಐಲ್ಯಾಂಡ್ನಲ್ಲಿ ಇದರ ದುರ್ಬಳಕೆಗೆ ಸಂಬಂಧಪಟ್ಟ ಹಾಗೆ ಮೊದಲ ಕೇಸ್ ಪತ್ತೆಯಾಗಿತ್ತು. ದುರ್ಬಳಕೆ ಯಾವ ರೀತಿ? ಮನುಷ್ಯರು ಇದನ್ನ ಸೇವನೆ ಮಾಡೋದು, ಆ ಡ್ರಗ್ಸ್ ನಲ್ಲಿ ಅತಿಯಾದ ಕಿಕ್ ಸಿಗುತ್ತೆ ಅಂತ ಹೇಳಿ ಬೇರೆ ಡ್ರಗ್ಸ್ ಅನ್ನ ಇದಕ್ಕೆ ಮಿಕ್ಸ್ ಮಾಡಿ ಸೇವನೆ ಮಾಡೋದು. ಈ ಪೋರ್ಟರಿಕೋ ಅನ್ನುವಂತಹ ದ್ವೀಪದಿಂದಾನೇ ಅಮೆರಿಕಾಗೆ ಕಾಲಿಡ್ತು ಈ ಝಾಂಬಿ ಡ್ರಗ್ಸ್. ಅದಾದ ನಂತರವೇ ಇದು ಝಾಂಬಿ ಡ್ರಗ್ಸ್ ಆಗಿ ಕುಖ್ಯಾತಿಯನ್ನ ಪಡೆದಿದ್ದು. ಫ್ಯಾಂಟನಿಲ್ ಅಂತಹ ಡ್ರಗ್ಸ್ ಜೊತೆ ಝೈಲೋಸಿನ್ನ ಮಿಕ್ಸ್ ಮಾಡಿ ಈ ರೀತಿಯಾಗಿ ಡ್ರಗ್ಸ್ ಸೇವನೆಯ ಒಂದು ದಂಧೆ ಅಥವಾ ಒಂದು ಜಾಲ ಆರಂಭ ಆಗ್ಬಿಡುತ್ತೆ. ಫ್ಯಾಂಟನಿಲ್ ಹಾಗೆ ಝೈಲೋಸಿನ್ ಮಿಶ್ರಿತ ಡ್ರಗ್ಸ್ನಿಂದಾಗಿ ಅಮೆರಿಕಾದಲ್ಲಿ ಇದುವರೆಗೂ ಸಾವನ್ನಪ್ಪಿದವರ ಸಂಖ್ಯೆಯನ್ನ ಕೇಳಿದ್ರೆ ಗಾಬರಿ ಆಗ್ಬಿಡ್ತೀರಿ ನೀವು. 100 ಅಲ್ಲ, 200 ಅಲ್ಲ, 1000 ಅಲ್ಲ, ಇದುವರೆಗೂ ಅಮೆರಿಕಾದಲ್ಲಿ ಸುಮಾರು 6000 ಮಂದಿ ಜೀವವನ್ನ ಕಳ್ಕೊಂಡಿದ್ದಾರೆ. ಯಾವುದರಿಂದ? ಇದೇ ಝಾಂಬಿ ಡ್ರಗ್ಸ್ ನ ಕಾರಣಕ್ಕಾಗಿ. ಫ್ಯಾಂಟನಿಲ್ ಹಾಗೆ ಝೈಲೋಸಿನ್ನ ಮಿಶ್ರಣ ಮಾಡಿ ಡ್ರಗ್ಸ್ ಆಗಿ ಸೇವನೆ ಮಾಡಿದವರು 6000 ಮಂದಿ ಜೀವವನ್ನ ಕಳ್ಕೊಂಡಿದ್ದಾರೆ. ಕೆನಡಾ ಹಾಗೆ ಬ್ರಿಟನ್ನಲ್ಲೂ ಕೂಡ ಮಾದಕ ದ್ರವ್ಯದ ರೀತಿ ಈ ಝೈಲೋಸಿನ್ ದುರ್ಬಳಕೆಯಾಗಿದೆ. ಕೆನಡಾ ಹಾಗೆ ಬ್ರಿಟನ್ನಲ್ಲಿ ಫ್ಯಾಂಟನಿಲ್ ಹಾಗೆ ಝೈಲೋಸಿನ್ನ ಡ್ರಗ್ಸ್ನಿಂದಾಗಿ, ಆ ಡ್ರಗ್ಸ್ ಸೇವನೆಯಿಂದಾಗಿ ಸಾವುಗಳು ಸಂಭವಿಸಿರುವುದು ವರದಿಯಾಗಿದೆ. ಮಹಿಳೆಯರಿಗಿಂತ ಪುರುಷರಲ್ಲೇ ಈ ಡ್ರಗ್ಸ್ನಿಂದ ಸಾಯುವ ಸಾಧ್ಯತೆ 2 ಪಟ್ಟು ಹೆಚ್ಚಂತೆ. ಇದು ಸಂಶೋಧನೆಗಳಿಂದ, ಅಧ್ಯಯನಗಳಿಂದ ಬೆಳಕಿಗೆ ಬಂದಿರುವಂತಹ ವಿಚಾರ.
ಅಲ್ಲಿಗೆ ಈ ಝೈಲೋಸಿನ್ ಅನ್ನುವಂಥ ಡ್ರಗ್, ನೀವು ಬೇರೆ ಡ್ರಗ್ಗಳನ್ನ ಮಿಕ್ಸ್ ಮಾಡಿ ಅದನ್ನ ಮಾದಕ ವಸ್ತು ರೀತಿ ಬಳಕೆ ಮಾಡೋದಕ್ಕೆ ಶುರು ಮಾಡಿದ್ರೆ ಎಂಥ ಪರಿಣಾಮವನ್ನ ಬೀರುತ್ತೆ ಅನ್ನೋದಕ್ಕೆ ದೊಡ್ಡ ಡೇಟಾನೇ ಇದೆ. ಎಲ್ಲಿಂದ ಆರಂಭ ಆಯಿತು? 1960ರಿಂದ. ಉದ್ದೇಶ ಏನಾಗಿತ್ತು? ಒಳ್ಳೆಯ ಉದ್ದೇಶಕ್ಕೆ, ಮನುಷ್ಯರ ರಕ್ತದೊತ್ತಡಕ್ಕೆ ಟ್ರೀಟ್ಮೆಂಟ್ ಅನ್ನ ಕೊಡಬೇಕು ಅನ್ನುವಂಥ ಕಾರಣಕ್ಕಾಗಿ ಅದನ್ನ ಫೈಂಡ್ ಔಟ್ ಮಾಡಿತ್ತು. ಆ ನಂತರ ಅರವಳಿಕೆ ಮದ್ದಾಗಿ, ಪ್ರಾಣಿಗಳಿಗೆ ಅರವಳಿಕೆ ಮದ್ದಾಗಿ ಅದನ್ನ ಅಭಿವೃದ್ಧಿಪಡಿಸಲಾಗುತ್ತೆ. ಆದರೆ ಅದಾದ ನಂತರ ಪೋರ್ಟೊರಿಕಾದಿಂದ ಅದರ ದುರ್ಬಳಕೆ ಆರಂಭ ಆಗುತ್ತೆ. ಅಲ್ಲಿಂದ ಅಮೆರಿಕ ಕಾಲಿಡುತ್ತೆ. ಅಮೆರಿಕಾದಲ್ಲಿ 6,000 ಜನರ ಜೀವವನ್ನ ತೆಗೆಯುತ್ತೆ. ಇವತ್ತಿಗೂ ಈ ಒಂದು ಡ್ರಗ್ ಅನ್ನ, ಝಾಂಬಿ ಡ್ರಗ್ ಅನ್ನ ಬೇರೆ ಬೇರೆ ದೇಶಗಳಲ್ಲಿ ಬಳಕೆ ಮಾಡ್ತಾರೆ. ಬಳಕೆಯಲ್ಲ, ದುರ್ಬಳಕೆ ಮಾಡ್ತಾರೆ. ಎಷ್ಟೋ ಯುವಕರು ಇದರ ದಾಸರಾಗಿದ್ದಾರೆ. ಎಷ್ಟೋ ಜನ ತಮ್ಮ ಜೀವನ ಕಳ್ಕೊಂಡಿದ್ದಾರೆ, ತಮ್ಮ ಭವಿಷ್ಯ ಕಳ್ಕೊಂಡಿದ್ದಾರೆ, ತಮ್ಮ ಜೀವವನ್ನು ಕಳ್ಕೊಂಡಿದ್ದಾರೆ. ಇಷ್ಟಕ್ಕೂ ಈ ಝಾಂಬಿ ಡ್ರಗ್ಸ್ ಹೆಸರು ಯಾಕೆ? ಝಾಂಬಿ ಅನ್ನುವಂತಹ ಹೆಸರು ಯಾಕೆ? ನಾನು ಆರಂಭದಲ್ಲಿ ಹೇಳಿದೆ, ಈ ಝಾಂಬಿ ಅಂತ ಹೇಳಿ ಯಾವುದಕ್ಕೆ ಕರೀತಾರೆ ಅಂತ ಹೇಳಿ. ಈ ಡ್ರಗ್ಸ್ ಸೇವನೆ ಮಾಡಿದವರು ವಿಚಿತ್ರವಾಗಿ ಝಾಂಬಿ ರೀತಿ ವರ್ತಿಸ್ತಾರೆ. ಅಂದ್ರೆ ಹೇಗೆ? ಆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರಿ ನೀವು, ಸಂಪೂರ್ಣವಾಗಿ ಪ್ರಜ್ಞೆ ಕಳ್ಕೊಳ್ಳಲ್ಲ ಇವರು. ಅರೆ ಪ್ರಜ್ಞಾವಸ್ಥೆಯಲ್ಲಿ ಇರ್ತಾರೆ. ಕಂಪ್ಲೀಟ್ ಆಗಿ ಪ್ರಜ್ಞೆ ತಪ್ಪಿ ಬೀಳ್ತಾರ ಅಂದ್ರೆ ಇಲ್ಲ, ಬಟ್ ಏನಾಗ್ತಾ ಇದೆ ಅನ್ನೋದ್ರ ಅರಿವಿಲ್ಲದ ರೀತಿ ಅವರ ವರ್ತನೆ ಇರುತ್ತೆ. ಗಂಟೆಗಟ್ಲೆ ಅಲುಗಾಡದೆ ಪ್ರತಿಮೆ ರೀತಿ ನಿಂತಿರ್ತಾರೆ. ಮೂವೂ ಆಗಲ್ಲ, ಆ ಕಡೆನೂ ಹೋಗಲ್ಲ, ಈ ಕಡೆನೂ ಹೋಗಲ್ಲ, ಏನು ಆಲೋಚನೆನೂ ಮಾಡ್ತಿರಲ್ಲ. ಸ್ಟ್ಯಾಂಡ್ ಸ್ಟಿಲ್ ಅನ್ನುವಂಥ ರೀತಿ ಅವರ ವರ್ತನೆ ಇರುತ್ತೆ. ನಿಂತಲ್ಲೇ ನಿಂತಿರ್ತಾರೆ, ಬಟ್ ಮೈ ಮೇಲೆ ಪೂರ್ತಿ ಪ್ರಜ್ಞೆ ಇರೋದಿಲ್ಲ. ಅಲುಗಾಡೋದು ಇಲ್ಲ. ಒಂದೋ ನಿಂತಿರ್ತಾರೆ ಅಥವಾ ಕೂತಿರ್ತಾರೆ. ತಮ್ಮ ಸುತ್ತಮುತ್ತ ಏನ್ ನಡೀತಾ ಇದೆ ಅನ್ನೋದ್ರ ಪರಿಜ್ಞಾನವೂ ಇರೋದಿಲ್ಲ ಅವರಿಗೆ. ಯಾರು ಬಂದು ಮಾತನಾಡಿಸಿದ್ರು, ಪಕ್ಕದಲ್ಲೇ ಬಾಂಬ್ ಸ್ಫೋಟ ಆದ್ರು, ಅದು ಯಾವುದೂ ಗೊತ್ತಾಗದೇ ಇರೋ ರೀತಿ ಅವರ ವರ್ತನೆ ಇರುತ್ತೆ. ಅಷ್ಟರ ಮಟ್ಟಿಗೆ ಆ ಝಾಂಬಿ ಡ್ರಗ್ ಅವರನ್ನ ಆವರಿಸಿಕೊಂಡಿರುತ್ತೆ. ನೋವು ಅಥವಾ ಇತರ ಯಾವುದೇ ಸಂವೇದನೆಗಳಿಗೆ ತಕ್ಷಣ ಸ್ಪಂದಿಸೋದಿಲ್ಲ. ಯಾಕಂದ್ರೆ ಆ ಡ್ರಗ್ಸ್ ಆ ರೀತಿ ಅವರ ದೇಹವನ್ನ ಕಬ್ಜಾ ಮಾಡಿರುತ್ತೆ. ಅತಿಯಾದ ಸೇವನೆಯಿಂದ ಏನಾಗುತ್ತೆ? ಅತಿಯಾದ ಸೇವನೆಯಿಂದ ದೇಹ ಕೊಳೆತು ಝಾಂಬಿ ಅಂತಾಗತ್ತೆ. ಡ್ರಗ್ಸ್ ಸೇವಿಸಿದಾತ ಹೇಗ್ ಕಾಣಿಸ್ತಾನೆ ಅಂದ್ರೆ, ನಾನಾಗ್ಲೇ ಹೇಳಿದ್ನಲ್ಲ, ಸಿನಿಮಾಗಳಲ್ಲಿ ಝಾಂಬಿಗಳು ಯಾವ ರೀತಿ ಚಿತ್ರಣ ಇದೆ ಅಂತ ಹೇಳಿ ಝಾಂಬಿಗಳದ್ದು, ಥೇಟ್ ಅದೇ ರೀತಿ ಕಾಣಿಸ್ತಾನೆ. ಆತನ ವರ್ತನೆಯೂ ಆ ಝಾಂಬಿ ರೀತಿನೇ ಇರುತ್ತೆ. ಆ ಕಾರಣಕ್ಕಾಗಿನೇ ಈ ಝೈಲೋಸಿನ್ ಮಿಶ್ರಣ ಮಾಡಿ ಸೇವಿಸುವಂತಹ ಈ ಮಾರಕ ಡ್ರಗ್ ಏನಿದೆ, ಆ ಡ್ರಗ್ಗೆ ಝಾಂಬಿ ಡ್ರಗ್ ಅನ್ನುವಂಥ ಹೆಸರು. ಈಗ ಇದೇ ಝಾಂಬಿ ಡ್ರಗ್ ಭಾರತಕ್ಕೆ ಬಂದಿದ್ಯಾ? ಅದರಲ್ಲೂ ರಾಜ್ಯ ರಾಜಧಾನಿ IT ಸಿಟಿ ಅಂತ ಹೇಳಿ ಕರೆಸಿಕೊಳ್ಳುವಂತಹ ಬೆಂಗಳೂರಿಗೆ ಬಂದಿದ್ಯಾ ಅನ್ನುವಂಥ ಆತಂಕ ಕಾಡ್ತಾ ಇರೋದು. ಇದು ಜನರಲ್ಲಿ ಸಹಜವಾಗಿ ಕಾಡ್ತಾ ಇರುವಂತಹ ಪ್ರಶ್ನೆ. ಬೆಂಗಳೂರಿನದ್ದು ಅಂತ ಹೇಳಲಾಗ್ತಾ ಇರುವಂತಹ ವಿಡಿಯೋ ವೈರಲ್ ಆದಂತಹ ನಂತರದಲ್ಲಿ ಅದಾದ್ಮೇಲೆ ಆ ವಿಡಿಯೋ ಕ್ಲಾರಿಟಿ ಸಿಕ್ತು ಬಿಡಿ. ಬಟ್ ಭಾರತದಲ್ಲಿ ನಿಜಕ್ಕೂ ಈ ಝಾಂಬಿ ಡ್ರಗ್ಸ್ ಎಂಟ್ರಿ ಕೊಟ್ಟಿದ್ಯಾ? 3 ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. 2026 ಮಾರ್ಚ್ನಲ್ಲಿ ಒಂದು ವಿಡಿಯೋ ವೈರಲ್ ಆಗಿತ್ತು. ಆ ವೈರಲ್ ಆದಂತಹ ವಿಡಿಯೋನ ನೋಡ್ತಾ ಇದ್ದೀರಿ. ಆ ಮಧ್ಯಭಾಗದ ವಿಡಿಯೋ, ಡೆಲಿವರಿ ಬಾಯ್ ಆತನ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಹಾಗೆ ಮತ್ತೊಂದು ದೃಶ್ಯಗಳನ್ನ ಕೂಡ ನೋಡ್ತಾ ಇದ್ದೀರಿ. ಇದು 3 ಕೂಡ ಭಾರತದ್ದೇ ವಿಡಿಯೋಗಳು. ರಸ್ತೆ ಮಧ್ಯೆ ಸುಮಾರು 2 ಗಂಟೆ ಕಾಲ ಡೆಲಿವರಿ ಬಾಯ್ನ ದೃಶ್ಯ ಗಮನಿಸ್ತಿದ್ದೀರಲ್ಲ, ಚಂಡೀಗಢದ್ದು. ಸುಮಾರು 2 ಗಂಟೆಗಳ ಕಾಲ ಆತ ಅದೇ ರೀತಿಯಾಗಿ ನಿಂತಿದ್ದಂತೆ. ಈ ವಿಡಿಯೋ ವೈರಲ್ ಆದ ಬಳಿಕ ದೇಶಾದ್ಯಂತ ಝಾಂಬಿ ಡ್ರಗ್ಸ್ನ ಆತಂಕ ಸೃಷ್ಟಿಯಾಗಿತ್ತು. ಬಿಹಾರ, ಹರಿಯಾಣದಲ್ಲೂ ಕೂಡ ಇಂಥದ್ದೇ ಒಂದೆರಡು ವಿಡಿಯೋಗಳು ವೈರಲ್ ಆಗಿ ಭೀತಿಗೆ ಕಾರಣ ಆಗಿತ್ತು. ಆದರೆ ಇದುವರೆಗೂ ಭಾರತದಲ್ಲಿ ಝಾಂಬಿ ಡ್ರಗ್ಸ್ ಬಳಕೆಯ ಬಗ್ಗೆ ಅಧಿಕೃತ ಮಾಹಿತಿ ಇಲ್ಲ. ಯಾವುದೇ ಸರ್ಕಾರ ಅಥವಾ ವೈದ್ಯಕೀಯ ಸಂಸ್ಥೆಗಳು ಇದಕ್ಕೆ ಸಂಬಂಧಪಟ್ಟ ಹಾಗೆ ಖಚಿತಪಡಿಸಿಲ್ಲ. ಈಗ ಪ್ರಮುಖವಾಗಿ ಕರ್ನಾಟಕದ ವಿಚಾರಕ್ಕೆ ಬರೋಣ. ಯಾಕಂದ್ರೆ ವಿಡಿಯೋ ವೈರಲ್ ಆಗಿದ್ದು ಕರ್ನಾಟಕದ್ದು. ಅದು ವೈರಲ್ ಆದಂತಹ ನಂತರದಲ್ಲೇ ಆತಂಕ ಶುರುವಾಗಿದ್ದಲ್ವಾ? ಹಾಗಾಗಿ ಕರ್ನಾಟಕದಲ್ಲಿ ಝಾಂಬಿ ಡ್ರಗ್ಸ್ ಇದೆಯಾ? ಸರ್ಕಾರ ಕೊಟ್ಟಂತಹ ಸ್ಪಷ್ಟನೆ ಏನು? ಅದನ್ನ ನೋಡ್ತಾ ಹೋಗೋಣ. ಆ ಘಟನೆಯ ಡೀಟೇಲ್ಸ್ ನ ಹೇಳ್ತಾ ಹೋಗ್ತೀನಿ. ಬೆಂಗಳೂರಿನಲ್ಲಿ ರಸ್ತೆ ಪಕ್ಕ ಓರ್ವ ನಿಂತಲ್ಲೇ ನಿಂತಿದ್ದ ಆತನ ವಿಡಿಯೋ ನೋಡ್ತಾ ಇದ್ದೀರಿ. ಆ ವಿಡಿಯೋನ ಊರೆಲ್ಲ ಶೇರ್ ಮಾಡಲಾಯಿತು. ಝಾಂಬಿ ಡ್ರಗ್ಸ್ ಬೆಂಗಳೂರಿಗೆ ಬಂದಿದೆ ಅಂತ ಹೇಳಿ ಎಲ್ಲ ಸುದ್ದಿ ಹರಡಿಸಿದ್ರು. ಆದ್ರೆ ಪೊಲೀಸರು ಕನ್ಫರ್ಮ್ ಮಾಡ್ತಾರೆ, ನಗರ ಪೊಲೀಸ್ ಆಯುಕ್ತರು, ಆತನನ್ನ ನಾವು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿದ್ವಿ, ಆತ ಯಾವುದೇ ಮಾದಕ ದ್ರವ್ಯವನ್ನ ಸೇವಿಸಿಲ್ಲ ಅನ್ನುವುದನ್ನ ದೃಢಪಡಿಸ್ತಾರೆ. ಆತ ಆ ರೀತಿ ಯಾಕೆ ಆತ ವರ್ತನೆ ಮಾಡ್ದ ಅಂತ ಕೇಳಿದಾಗ, ಆಲ್ಕೋಹಾಲ್ ಜೊತೆಗೆ ಆತ ಪೇನ್ ಕಿಲ್ಲರ್ನ ಸೇವನೆ ಮಾಡಿದ್ರಿಂದ ನಶೆಯಿಂದ ಆತನಿಗೆ ಹೀಗಾಗಿತ್ತು.
ರಾಜ್ಯದಲ್ಲಿ ಜಾಂಬಿ ಡ್ರಗ್ಸ್ನ ಹಾವಳಿ ಇಲ್ಲ ಅಂತ ಹೇಳಿ ಒಂದ್ ಕಡೆ ನಗರ ಪೊಲೀಸ್ ಆಯುಕ್ತರು ಸ್ಪಷ್ಟನೆಯನ್ನ ನೀಡಿದ್ರೆ, ಮತ್ತೊಂದ್ ಕಡೆ ನಿನ್ನೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಕ್ಲಾರಿಟಿ ಕೊಟ್ಟರು. ಜಾಂಬಿ ಡ್ರಗ್ಸ್ ಅಂತ ಹೇಳಿ ಸುಳ್ಳು ವಿಡಿಯೋ ಮಾಡಿದಂಥ ಹೇಮಂತ್ ಕುಮಾರ್ ಅನ್ನುವಂಥವನ್ನ ಬಂಧನ ಮಾಡಿದ್ರು. ಆತನ ವಿರುದ್ಧ ಬಿಎನ್ಎಸ್ ಸೆಕ್ಷನ್ 353 ಸಬ್ಸೆಕ್ಷನ್ 2 ಹಾಗೆ ಸೆಕ್ಷನ್ 352ರ ಅಡಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ವದಂತಿ ವಿಡಿಯೋ ಹಂಚಿಕೊಂಡಂಥ 25ಕ್ಕೂ ಹೆಚ್ಚು ಮಂದಿಗೆ ನೋಟಿಸ್ ಕೊಡುವುದಕ್ಕೆ ಪೊಲೀಸರು ತಯಾರಿಯನ್ನ ಮಾಡಿದ್ದಾರೆ. ಜಾಂಬಿ ಡ್ರಗ್ಸ್ ವಿಚಾರವಾಗಿ ಬೆಂಗಳೂರು ಪೊಲೀಸರು ಫುಲ್ ಅಲರ್ಟ್ ಆಗಿದ್ದು ತನಿಖೆಗಾಗಿ ವಿಶೇಷ ತಂಡವನ್ನ ರಚನೆ ಮಾಡಲಾಗಿದೆ. ಇಂಥದ್ದೊಂದು ಡ್ರಗ್ಸ್ ನಿಜಕ್ಕೂ ಇಲ್ಲೆಲ್ಲಾದ್ರೂ ಬಳಸ್ತಿದಾರಾ ಅನ್ನೋ ಬಗ್ಗೆ ಈಗಲೇ ಸಿಸಿಬಿ ತನಿಖೆಗೆ ಮುಂದಾಗಿದೆ. ಸಿಸಿಬಿ ಡಿಸಿಪಿ ಖಾಸಿಂ ಸಾಬ್ ಮೇಲುಸ್ತುವಾರಿಯಲ್ಲಿ ವಿಶೇಷ ತನಿಖಾ ತಂಡವನ್ನ ರಚನೆ ಮಾಡಲಾಗಿದೆ. ಜೊತೆಗೆ ಆ ವಿಡಿಯೋ ಮಾಡಿ ಶೇರ್ ಮಾಡಿದ್ದವನಿಂದ ಕ್ಷಮೆ ಯಾಚನೆ ಮಾಡಿಸುವಂತಹ ಕೆಲಸವನ್ನೂ ಕೂಡ ಪೊಲೀಸರು ಮಾಡಿದ್ದಾರೆ. ಇನ್ನು ಈ ಜಾಂಬಿ ಡ್ರಗ್ಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಸ್ ಫಸ್ಟ್ ನ ಕಳಕಳಿ ಏನು? ಜಾಂಬಿ ಡ್ರಗ್ಸ್ ಅನ್ನೋದು ಈ ಅಮಲಿನ ಪದಾರ್ಥಗಳ ಗುಂಪಿನ ಒಂದು ಹೆಸರು ಮಾತ್ರ. ಇಂತಹ ಹಲವು ಡ್ರಗ್ಸ್ಗಳು ಇವತ್ತು ಯುವ ಜನರನ್ನ ಕಾಡೋಕೆ ಆರಂಭಿಸಿದೆ. ಮೊದಲು ಕುತೂಹಲ, ಶೋಕಿಗಾಗಿ ಆರಂಭವಾಗುವಂತಹ ಡ್ರಗ್ಸ್ನ ಸೇವನೆ ಆನಂತರ ಚಟವಾಗಿ ಬದಲಾಗಿ ಜೀವನವನ್ನೇ ಹಾಳು ಮಾಡಿಬಿಡುತ್ತೆ. ನಂತರ ವಿಷದ ರೂಪವನ್ನ ಪಡೆದು ಜೀವವನ್ನೂ ಕೂಡ ಬಲಿ ಪಡೆಯುತ್ತೆ. ಹೀಗಾಗಿ ಈಗಿನ ಯುವ ಸಮೂಹ ಈ ಡ್ರಗ್ಸ್ನಿಂದ ಆದಷ್ಟು ದೂರ ಇದ್ರೆ ಒಳ್ಳೆಯದು. ಯುವಕರು ತಮ್ಮ ಭವಿಷ್ಯವನ್ನ ಕಾಪಾಡಿಕೊಳ್ಬೇಕು. ಈ ಅಮಲಿನ ಪದಾರ್ಥಗಳ ವಿಚಾರದಲ್ಲಿ ಸದಾ ಎಚ್ಚರಿಕೆಯಿಂದ ಇರಬೇಕು ಅನ್ನೋದು ನ್ಯೂಸ್ ಫಸ್ಟ್ನ ಸದುದ್ದೇಶ. ಇದೇ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನ ಮಾಡಲಾಗಿದ್ದು ಸೇ ನೋ ಟು ಡ್ರಗ್ಸ್. ಇದು ನ್ಯೂಸ್ ಫಸ್ಟ್ನ ಕಳಕಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.